ನಾವು ಪ್ರಪೋಸಲ್ ಕಳಿಸಿದ್ದೀವಿ. ಈಗ ಯು ಡಿ ಡಿಪಾರ್ಟ್ಮೆಂಟಿಂದ ಅದು ಕ್ಯಾಬಿನೆಟ್ಗೆ ಹೋಗುತ್ತೆ. ನನ್ನ ರೆಕಮೆಂಡೇಷನಲ್ಲಿ ನಾನು 756 ಎಕರ್ಸ್ ನಾನು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬರಬೇಕಂತ ಹೇಳ್ತಾ ಇದ್ದೀನಿ. 1,000 ಎಕರೆ ಅವರು ಡೆಡಿಕೇಟೆಡ್ ಮಿಲಿಟ್ರಿ ಸ್ಟೇಷನ್ ಉಳಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ 1,000 ಎಕರೆ ಅವ್ರ ಕಡೆ ಉಳಿಸ್ಕೋಬೋದು. ಬಟ್ ಏನು ಎಲ್ಲೆಲ್ಲಿ ಕ್ಯಾಂಪ್ ಏರಿಯಾ ಇದೆ, ಉದಾಹರಣೆಗೆ ಓಲ್ಡ್ ಗ್ರ್ಯಾಂಡ್ ಬಂಗ್ಲೋಸ್ ಇದ್ದಾವೆ, ಮತ್ತು ಎಲ್ಲಿ ಲೀಸ್ಡ್ ಪ್ರಾಪರ್ಟೀಸ್ ಇದ್ದಾವೆ, ಸ್ವಲ್ಪ ವೇಕೆಂಟ್ ಲ್ಯಾಂಡ್ಸ್ ಇದ್ದಾವೆ, ನಮಗೂ ಅನುಕೂಲ ಆಗಬೇಕು, ಸಿಟಿಗೂ ಅನುಕೂಲ ಆಗಬೇಕು. ಈಗ ನಾವು ಅದೆಲ್ಲ ಪ್ರಾಪರ್ಟೀಸ್ ತೊಗೊಂಡು ಡೆವಲಪ್ ಮಾಡಬೇಕಂದ್ರೆ ಅಲ್ಲಿಂದ ನಮಗೆ ಆದಾಯ ಬರಬೇಕು. ಅದೆಲ್ಲ ಲೆಕ್ಕಾಚಾರ ಮಾಡಿ 70 ಪುಟಗಳ ಒಂದು ರಿಪೋರ್ಟನ್ನು ನಾನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೀನಿ. ಯು ಡಿ ಡಿ ಸೆಕ್ರೆಟ್ರಿ ಮೇಡಮ್ ಜೊತೆ ಮೀಟಿಂಗು ಮಾಡಿದ್ದೀವಿ. ಯು ಡಿ ಡಿ ಸೆಕ್ರೆಟ್ರಿ ಮೇಡಮ್ ಅವರು ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ನ ಫೈನಲ್ ಮಾಡಿದ್ದಾರೆ. ನನ್ನ ಪ್ರಕಾರ ಇನ್ನೊಂದು ವಾರದ ಒಳಗಡೆ ಅದು ಕ್ಯಾಬಿನೆಟ್ಗೆ ಹೋಗುತ್ತೆ. ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಪ್ರಪೋಸಲ್ನು ಫೈನಲ್ ಮಾಡಿ ಕಳಿಸ್ತಾರೆ. ಹೌದು. ಸೊ ಇವೆಲ್ಲ ನಾವು ರೇಷನಲೈಸ್ ಮಾಡ್ತೀವಿ. ಈಗ ಕ್ಯಾಂಟೋನ್ಮೆಂಟ್ ಬೋರ್ಡಲ್ಲಿ ನಾನು ನೋಡಿರೋ ಫೈನಾನ್ಷಿಯಲ್ ಡೀಟೇಲ್ಸ್ ಪ್ರಕಾರ 350 ಕೋಟಿ ನುಕ್ಸಾನಿದೆ, ಅಲ್ಲಿ ಲಯಬಿಲಿಟಿ ಇದೆ. ಸೊ ಈ ಏರಿಯಾನು ನಾವು ತೊಗೊಂಡಿದ್ದೀವಿ ಅಂದರೆ ಆ ಲಯಬಿಲಿಟಿ ನಮಗೆ ಬರುತ್ತೆ. ಅದಕ್ಕೆ ಕಾಂಪನ್ಸೇಟ್ ಮಾಡಲಿಕ್ಕೆ ಅವರು ನಮಗೆ ಎಷ್ಟು ವೇಕೆಂಟ್ ಜಾಗವನ್ನು ಕೊಡಬೇಕನ್ನೋದ್ರ ಬಗ್ಗೆನೂ ನಾನು ಡೀಟೇಲ್ ಆಗಿ ಬರೆದಿದ್ದೀನಿ. ಆ ಜಾಗ ಕಾರ್ಪೊರೇಷನ್ ವಶಕ್ಕೆ ಹಾಗೂ ಸರ್ಕಾರ ವಶಕ್ಕೆ ಬರಬೇಕಂತ ನಾನು ರೆಕಮೆಂಡ್ ಮಾಡಿದ್ದೀನಿ. ಸೊ ಇವೆಲ್ಲ ಭಾಳ ಏನು ಅದು ಈಗ ರೂರಲ್ ಏರಿಯಾದಲ್ಲಿ 100 ಎಕರೆ ಇರ್ತವೆ. ಸೊ ಹಂಗಲ್ಲ. ಈಗ ಬೆಳಗಾವಿ ಒಂದು ಟೈಮಲ್ಲಿ ಅಷ್ಟು ದೊಡ್ಡ ಸಿಟಿ ಏನಲ್ಲ. ಯಾರ್ಯಾರಿಗೆ ಗ್ರ್ಯಾಂಟ್ ಆಗಿದೆ ಲ್ಯಾಂಡ್ ಅದು ಗ್ರ್ಯಾಂಟೆಡ್ ಲ್ಯಾಂಡ್, ಯಾರಿಗೆ ಲೀಸಲ್ಲಿದೆ ಅದು ಲೀಸ್ಡ್ ಲ್ಯಾಂಡ್. ಆ ಲೀಸ್ ಮತ್ತು ಗ್ರ್ಯಾಂಟ್ದು ಏನು ಪವರ್ಸ್ ಇರ್ತವೆ, ಸಿಂಪಲ್ ಕಂಟೋನ್ಮೆಂಟ್ ಬೋರ್ಡಿಂದ ಅದು ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತೆ. ಆ ಪವರ್ ಟು ಗ್ರ್ಯಾಂಟ್ ಆ್ಯಂಡ್ ಲೀಸ್ ವಿಲ್ ಬಿ ವಿತ್ ದ ಸ್ಟೇಟ್ ಗೌರ್ಮೆಂಟ್. ಸೊ ನಾವು ಟ್ಯಾಕ್ಸ್ ಕವರೇಜು ಕೇಳ್ತಾ ಇದ್ದೀವಿ, ಪ್ಲಸ್ ಎಲ್ಲೆಲ್ಲಿ ವೇಕೆಂಟ್ ಲ್ಯಾಂಡ್ಸ್ ಇದ್ದಾವೆ ಅದನ್ನು ನಮ್ಮ ವಶಕ್ಕೆ ತಗೊಳ್ಳಿಕ್ಕೆ ಭಾಗಶಃ ಅದನ್ನು ರೆಕಮೆಂಡ್ ಮಾಡಿ. ನೋ. ಸೊ ಲೀಸ್ಡ್ ಲ್ಯಾಂಡ್ಸ್ ಆರ್ ವೆರಿ ಡಿಫರೆಂಟ್ ಫ್ರಮ್ ಓಲ್ಡ್ ಗ್ರ್ಯಾಂಟ್ ಬಂಗ್ಲೋಸ್. ಸೊ ಗ್ರಾಂಟೆಡ್ ಬಂಗ್ಲೋಸ್ ಆರ್ ವೆರಿ ಡಿಫರೆಂಟ್ ಫ್ರಮ್ ಲೀಸ್ಡ್ ಬಂಗ್ಲೋಸ್. ಲೀಸ್ಡಲ್ಲಿ ದೇರ್ ಆರ್ ವೇರಿಯಸ್ ಕ್ಯಾಟಗರೀಸ್, ಗ್ರ್ಯಾಂಟಲ್ಲಿನೂ ದೇರ್ ಆರ್ ವೇರಿಯಸ್ ಕ್ಯಾಟಗರೀಸ್. ಎಲ್ಲ ಕ್ಯಾಟಗರೀಸಲ್ಲಿ ಯಾರ್ದು ಯಾವ ಸರ್ವೆ ನಂಬರಲ್ಲಿ ಯಾವ ಆಸ್ತಿ ಇದೆ, ಯಾರ ಹೆಸರಿಗೆ ಇದೆ ಅಂತ ಹೇಳಿ ನನ್ನ ರಿಪೋರ್ಟಲ್ಲಿ ಬಹಳ ಕ್ಲಿಯರ್ಲಿ ಬರೆದು ಯಾವ ಪ್ರಾಪರ್ಟಿ ಯಾವ ಜುರಿಸ್ಡಿಕ್ಷನ್ಗೆ ಬರಬೇಕಂತಲೂ ನಾನು ಬರೆದಿದ್ದೀನಿ. ಅದರದ್ದೊಂದು ಕಾಪಿ ನಾನು ತಮಗೆ ಕೊಡ್ತೀನಿ.